ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇರ್ತಕ್ಕಂಥ ಮೇಲ್ಗಡೆ ಮನೆ ಹೋಮ್ ಟೂರ್ ಮಾಡಿ ತೋರಿಸ್ತಿದ್ದೀನಿ. ಫಸ್ಟ್ ಇದು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಬಿ ಝೋನಲ್ಲಿ, ಜೆ ಪಿ ನಗರ ರಿಂಗ್ ರೋಡಿಂದ 200 ಮೀಟರ್ ಆಗುತ್ತೆ ಅಷ್ಟೇ. ಕುಪ್ಲೂರು ಗೆಜ್ಗಡಿ ರೋಡಲ್ಲಿ ಬರುತ್ತೆ ಇದು. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ಫ್ರಂಟು, ಇಲ್ಲೇ ನಾವಿರೋದು. ಬನ್ನಿ ನೋಡಿ, ವ್ಯೂಸ್ ನೋಡ್ಕೊಂಬಿಡಿ ಒಂದ್ಸಲ ಸುತ್ತ ಏನಿದೆ ಅಂತ. ಬನ್ನಿ, ಎಂಟ್ರೆನ್ಸು ಇದೇನೆ ನೋಡಿ. ಫ್ರಂಟು ಟೀ ಕುಡ್ಡಲ್ಲಿ ಮಾಡಿದ್ದಾರೆ ನೋಡಿ, ಡೋರು. ಬನ್ನಿ ಹೊರಗಡೆ. ಫಸ್ಟ್ ನಾನು ಈ ಮನೇನ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಅಂತಂದರೆ, ಇದು ನಾವು ಸೈಟ್ ತಗೊಂಡು ಕಟ್ಟಿರೋ ಮನೆ ಅಲ್ಲ. ಬಿಲ್ಡರ್ಸ್ ಹತ್ರ ಕಟ್ಟಿ ಮಾರ್ತಾರಲ್ಲ, ಅವ್ರ ಹತ್ರ ತಗೊಂಡಿರ್ತಕ್ಕಂಥ ಮನೆ ಇದು. ಇದು ಬಂದ್ಬಿಟ್ಟು ಅವರು ಚಿನ್ನಸ್ವಾಮಿ ಅವರು ಅಂತ ಒಳ್ಳೆ ಬಿಲ್ಡರ್ ಅವರು ಇಲ್ಲೇ ಇದ್ದಾರೆ, ಜೆ ಪಿ ನಗರದವರೇನೆ. ಅವರು ಬಂದು ತಮಿಳಿಯನ್ಸು. ಬಟ್ ಅವರಿಗೆ ನಮ್ಮ ಪರಿಚಯ ಇರಲಿಲ್ಲ, ನಮಗೂ ಅವ್ರ ಪರಿಚಯ ಇರಲಿಲ್ಲ. ನಾವು ಥ್ರೂ ಬ್ರೋಕರ್ ಮೂಲಕ ಈ ಮನೇನ ತಗೊಂಡಿದ್ದು. ಅವ್ರ ಹೆಸರು ಬಂದು ಮಾದೇಶ್ ಆರಾಧ್ಯ ಅಂತ. ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮನೇನ ತಗೋಬೋದು. ನೋಡಿ, ಇದು ಪೂರ್ವದ ಮನೆ. ಇವಾಗ ನೋಡಿ, ಇದು ಹಾಲು ತುಂಬ ದೊಡ್ಡದಾಗೆ ಬಂದಿದೆ. ಹಾಲು 2 ಟೀ ಕುಡ್ ಕಿಟಕಿಗಳು ಬಂದಿದೆ. ಇಲ್ಲಿ ನೀವು ವಾಸು ಅಥವಾ ಫೋಟೋ ಫ್ರೇಮ್ಸು ಏನು ಬೇಕಾದರೂ ಇಟ್ಕೋಬೋದು. ಮತ್ತು ನೋಡಿ, ನಾನು ಇಲ್ಲಿ ಎಲ್ ಟೈಪ್ ಸೋಫಾ ಅಲ್ಲ ನಮ್ಮದು, ಮಾಮೂಲಿ 3 ಸೀಟರ್ಸ್, ಒಂದು ಸಿಂಗಲ್ ಸೀಟರ್ಸ್ 2 ಈ ಥರ ಸೋಫಾ ಇಟ್ಟಿದ್ದೀನಿ. ಒಂದು ಟೀಪಾ ಇಟ್ಟಿದ್ದೀನಿ, ಮತ್ತು ಒಂದು ದಿವಾನ್ ಕಾಟು ಇಡ್ಬೋದು. ನೋಡಿ, ತುಂಬ ಚೆನ್ನಾಗಿದೆ ಇದು. ನಾವು ಅಲ್ಲಿ ಒಂದು ಬ್ಲಾಗ್ ಇಟ್ಕೊಂಡು, ಫೋಟೋ ಫ್ರೇಮ್ಸ್ ಇಟ್ಕೊಂಡು, ವಾಸಸ್ ಇಟ್ಕೊಂಡಿದ್ದೀವಿ. ನಾವು ಈ ಮನೆ ತಗೊಂಡ್ಮೇಲೆ ತುಂಬ ಇಂಟೀರಿಯರ್ಸ್ ಎಲ್ಲ ಏನೂ ಸಹ ಮಾಡಿಲ್ಲ, ಎಲ್ಲ ಅವರೇ ಮಾಡಿಕೊಟ್ಟಿರೋದಕ್ಕೇ ನಾವು ಬಂದಿರೋದು. ನಾವು ಒಂದು ಸಣ್ಣ ಪುಟ್ಟದೂ ರೆಡಿ ಮಾಡಿಸ್ಕೊಂಡಿಲ್ಲ. ನೋಡಿ, ಇನ್ಕ್ಲೂಡಿಂಗ್ ಫ್ಯಾನ್ಸು ಎಲ್ಲ ಪ್ರತಿಯೊಂದು ಅವರೇ ಹಾಕ್ಕೊಟ್ಟಿರೋದು. ನಾವು ಏನು ಇಂಟೀರಿಯರ್ಸು ಮಾಡಿಸಿಲ್ಲ, ಅವರೇ ಮಾಡಿಸಿರೋದು ಇದೆಲ್ಲ. ನೋಡಿ, ಇದು ಈ ಥರ 3 ಸ್ಟೆಪ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಬೇಕಾದರೂ ಇಟ್ಕೋಬೋದು. ನಾನು ಇಲ್ಲೊಂದು ವಾಸ್ ಇಟ್ಟಿದ್ದೀನಿ, ಮತ್ತು ಇಲ್ಲೊಂದು ಗಣೇಶನ ಇಟ್ಟಿದ್ದೀನಿ, ವಿಘ್ನ ವಿನಾಶಕ. ಹಾಲು ಸ್ಪೇಷಿಯಸ್ ಆಗಿದೆ. ಇಲ್ಲಿಂದ ಬಂದು ನಾನು ಇವಾಗ ನಮ್ಮ ಕಿಚನನ್ನು ತೋರಿಸ್ತಾ ಇದ್ದೀನಿ. ಕಿಚನು ಪ್ಲಸ್ ಡೈನಿಂಗ್ ಹಾಲ್ ಬಂದಿದೆ ನೋಡಿ. ನಮ್ಮದು ಸ್ವಲ್ಪ ಡೈನಿಂಗ್ ಟೇಬಲು ತುಂಬಾ ದೊಡ್ಡದಾಗ್ಬಿಟ್ಟಿದೆ, ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಇದು ಚಿಕ್ಕ ಡೈನಿಂಗ್ ಸೆಟ್ ಇಟ್ಟರೆ ಕಂಫರ್ಟಬಲ್ ಆಗಿರುತ್ತೆ. ಇಲ್ಲೊಂದು ಸಿಂಕ್ ಮಾಡಿದ್ದಾರೆ. ಮತ್ತು ನೋಡಿ, ಕಿಚನ್ನು ಇನ್ಕ್ಲೂಡಿಂಗ್ ಚಿಮ್ನಿ ಅವರೇ ಹಾಕಿಸ್ಕೊಟ್ಟಿರೋದು. ಇದು ಚಿಮ್ನಿ ನಾವು ಅಂತ ಏನು ಒಂದು ಸಣ್ಣ ರಿಪೇರಿನೂ ಮಾಡಿಸ್ಕೊಂಡಿಲ್ಲ, ನಾವು ಏನು ಮಾಡಿಸ್ಕೊಂಡಿಲ್ಲ, ಎಲ್ಲ ಅವ್ರದ್ದೇನೆ. ನೋಡಿ, ಇದೆಲ್ಲ ಕಿಚನ್ನು. ನಮಗೆ ಸ್ವಲ್ಪ ಸಾಕಾಗಲ್ಲ ಅಂದ್ರೂ ನಾವೇನು ಚೇಂಜಸ್ ಮಾಡ್ಕೊಂಡಿಲ್ಲ, ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಇದೆಲ್ಲ ಪ್ಲೇಟ್ ಇಟ್ಕೊಳ್ಳೋ ಅಂಥದ್ದು, ಮತ್ತು ಇಲ್ಲಿ ತಟ್ಟೆ ಲೋಟಗಳು ಅದಿಡ ಅಂಥದ್ದೆಲ್ಲ ಇದೆ. ನೋಡಿ, ಇದೇ ನಮ್ಮ ಕಿಚನ್ನು. ತುಂಬ ದಿವಸದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕಿಚನ್ಗೆ ಏನು ನಾನು ಡೆಕೋರೇಷನ್ ಏನು ಮಾಡೋಕ್ಕೆ ಹೋಗಿಲ್ಲ, ಇರೋದನ್ನೇ ನೀಟಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಕಿಚನ್ ಆಯಿತು. ಬನ್ನಿ, ನಮ್ಮದು 2 BHK ಹೇಗಿದೆ ಅಂತ ತೋರಿಸ್ತೀನಿ. ಇದೊಂದು ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್ ಅಲ್ಲ, ಇದು ಮಾಮೂಲಿ ಬೆಡ್ರೂಮು. ಇದು ನಮ್ಮದು. ಇದು ನೋಡಿ,
ತುಂಬಾ ದೊಡ್ಡದಾಗೇನೆ ಇದೆ. 30-40ನಲ್ಲಿ ಎಷ್ಟು ದೊಡ್ಡದಾಗಿ ಮಾಡ್ಬೋದೋ ಅಷ್ಟು ದೊಡ್ಡದಾಗೇನೆ ಮಾಡಿದ್ದಾರೆ. ಇದು ಒಂದು ಟೀ ಕುಡ್ ಇರ್ತಕ್ಕಂಥ ಕಿಟಕಿ, ಚೆನ್ನಾಗಿ ಮಾಡಿದ್ದಾರೆ. ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ನೋಡಿ. ಇದೊಂದು ಇದು ಸ್ಲೈಡಿಂಗ್ ಟೈಪ್ದು ವಾರ್ಡ್ರೋಬ್. ಇದು ಮೇಲ್ಗಡೆ ನಾವೇನಕ್ಕೆ ಓಪನ್ ಇಟ್ಟಿದ್ದೀವಿ ಅಂತಂದ್ರೆ ಅದೆಲ್ಲ ಇಟ್ಟಿದೀವಲ್ಲ, ಸ್ಮೆಲ್ ಬಂದ್ಬಿಡುತ್ತೆ ಕ್ಲೋಸ್ ಮಾಡಿದ್ರೆ ಅಂತ ಅನ್ನೋದಕ್ಕೋಸ್ಕರ ಹಾಗೆ ಓಪನ್ ಇಟ್ಬಿಟ್ಟಿದೀವಿ, ಕ್ಲೋಸೇ ಮಾಡಿಲ್ಲ ನೋಡಿ, ಮರ್ತು ಹೋಗಿದೆ. ಇಲ್ಲಿಗೂ ಅಷ್ಟೇನೆ ಫ್ಯಾನ್ ಹಾಕಿದ್ದಾರೆ. ನಾವು ಇಲ್ಲೊಂದು ಬೀರು ಇಟ್ಕೊಂಡಿದೀವಿ. ಮಾಮೂಲಿ ಸಿಂಪಲ್ ಆಗಿ ಒಂದು ಡ್ರೆಸ್ಸಿಂಗ್ ಟೇಬಲ್ ನೋಡಿ. ಇದೊಂದು ಸಿಂಪಲ್ ಆಗಿ ಡ್ರೆಸ್ಸಿಂಗ್ ಟೇಬಲ್, ಇಲ್ಲಿ ಥಿಂಗ್ಸ್ಗಳು ಇಟ್ಕೊಳಕ್ ಮಾಡಿದ್ದಾರೆ. ಇದು ಅಷ್ಟೇನೆ ಟೀಕ್ ಇರ್ತಕ್ಕಂಥ ಡೋರ್ ಇದು ನೋಡಿ. ನೆಕ್ಸ್ಟ್ ಇದಾದ್ಮೇಲೆ ನಾನು ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಬನ್ನಿ ದೇವ್ರ ಮನೆ ನೋಡಿ ಹೇಗಿದೆ ಅಂತ. ಹೊರಗಡೆ ತೋರಿಸ್ತಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಡಿಸೈನು. ದೇವ್ರ ಮನೆದು ಮಧ್ಯ ಗಣೇಶ, ಅಲ್ಲಿ ಒಂದು ಇಲಿ ಇದೆ, ಒಂದು ವೈಟ್ ಕಲರ್ದು. ಆ ಕಡೆ ಈ ಕಡೆ 2 ಎಲಿಫೆಂಟನ್ನು ಕೂರಿಸಿದ್ದಾರೆ. ಚೆನ್ನಾಗಿದೆ ಒಂಥರ ಡಿಸೈನು. ನನ್ನ ಪ್ರೀತಿಯ ದೇವ್ರ ಮನೆ ಇಲ್ಲಿ ನೋಡಿ. ನನಗೆ ಇಷ್ಟವಾದಂತಹ ದೇವರು ರಾಘವೇಂದ್ರ ಸ್ವಾಮಿ, ಲಕ್ಷ್ಮಿ, ನಮ್ಮ ಬಸವೇಶ್ವರರು, ಶಿವಕುಮಾರ್ ಸ್ವಾಮಿಗಳು, ಸಾಯಿಬಾಬಾ, ಆಂಜನೇಯ ಸ್ವಾಮಿ, ಭಗವದ್ಗೀತೆ ಎಲ್ಲದನ್ನು ಇಟ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ. ಪೂಜೆ ಅಂತಂದರೆ ತುಂಬ ಇಷ್ಟ. ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗೋ ಜಾಗ ಇದು ನೋಡಿ. ಚೆನ್ನಾಗಿ ಬಂದಿದೆ ಇದೂ ದೇವ್ರ ಮನೆ. ಸಾಕು ಇಷ್ಟಿದ್ರೆ. ಈಗ ನಾನು ನೆಕ್ಸ್ಟು ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಬನ್ನಿ ನಮ್ಮ ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ನನ್ನ ಮಗಂದು ನೋಡಿ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕಿದ್ದೀವಿ, ದೊಡ್ಡದೊಂದು ಬೆಡ್ ಹಾಕಿದ್ದೀವಿ. ತುಂಬ ದೊಡ್ಡದಾಗಿದೆ, ಕಂಫರ್ಟಬಲ್ ಆಗಿದೆ. 30-40ನಲ್ಲಿ ಇದು ಬರೋದೇ ಹೆಚ್ಚು. ಒಂದು ನಿಮಿಷ. ಇದು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಮತ್ತೆ ನೋಡಿ 2 ಇದನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಒಂಥರ ಡಿಸೈನ್ಸು. ಅಲ್ಲಿಗೆ 2 ಲೈಟ್ಗಳು ಹಾಕಿದ್ದಾರೆ. ನನ್ನ ಮಗ ಬಂದು ಆಂಜನೇಯನ ಭಕ್ತ, ಅದಕ್ಕೋಸ್ಕರ ಆಂಜನೇಯ ಸ್ವಾಮಿನ ಇಟ್ಕೊಂಡಿದ್ದಾನೆ, ಶಕ್ತಿ ದೇವತೆ ಅಂತ. ಮತ್ತು ರೊನಾಲ್ಡೋ, ಬಜರಂಗ್ ಬಲಿ ಎಲ್ಲ ಇಟ್ಕೊಂಡಿದ್ದಾನೆ. ಇದು ಅವನು ಕೆಲಸ ಮಾಡೋಂಥ ಚೇರು, ಟೇಬಲ್ಲು, ಜೊತೆಗೆ ಅವನು ವಿರಾಟ್ ಕೊಹ್ಲಿ ಫ್ಯಾನು, ಬಿಗ್ ಫ್ಯಾನು. ಅದಕ್ಕೋಸ್ಕರ ಅವನು ಇಟ್ಕೊಂಡಿದ್ದಾನೆ. ಜಾಗ ಇನ್ನೂ ದೊಡ್ಡದಾಗಿದ್ದಿದ್ರೆ ಇನ್ನೇನೇನು ಇಟ್ಕೋತಿದ್ನೋ. ಇಲ್ಲಿ ಒಂದು ಸಿಂಗಲ್ ಕಿಟಕಿ ಬಂದಿದೆ. ಮತ್ತೆ ನೋಡಿ ವಾರ್ಡ್ರೋಬ್ಸ್. ಇದು ಸ್ಲೈಡಿಂಗ್ದೇನೆ, ಚೆನ್ನಾಗಿ ಬಂದಿದೆ ಇದೂ. ಮತ್ತೆ ಇದಕ್ಕೆ ಒಂದು ಡ್ರೆಸ್ಸಿಂಗ್ ಟೇಬಲ್. ಅಂದರೆ ಇದು ಒಳಗಡೆ ಡೋರ್ ಏನೂ ಇಲ್ಲ, ಯಾಕೆಂದರೆ ಜಾಗ ಕಂಜೆಸ್ಟೆಡ್ ಆಗುತ್ತೆ ಅಂತ ಈ ಥರ ಮಾಡಿಬಿಟ್ಟಿದ್ದಾರೆ ಅವರು. ಹೊರಗಡೆ ಇಟ್ಕೊಟ್ಟಿದ್ದಾರೆ ಈ ಥರ ಏನಾದರೂ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ, ಮೇಕಪ್ ಸೆಟ್ಟು ಏನು ಬೇಕಾದ್ರೂ ಇಟ್ಕೋಬೋದು. ಮತ್ತು ಇದಕ್ಕೂ ಅಷ್ಟೇ ಟೀ ಕುಡ್ದು ಡೋರ್ ಬಂದಿದೆ. ಇವೆಲ್ಲ ವಿಂಡೋಸ್ ಎಲ್ಲ ಟೀ ಕುಡ್ಡೇನೆ. ಮತ್ತು ಇದು POP ವರ್ಕ್ ಮಾಡಿದ್ದಾರೆ. ಇಲ್ಲಿ ಒಂದು ಫ್ಯಾನ್ ಹಾಕ್ಕೊಟ್ಟಿದ್ದಾರೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮು ಮತ್ತು ಟಾಯ್ಲೆಟ್ ಬಂದಿದೆ. ಇದು ಅಷ್ಟೇ, ಏನಂತ ಏನು ಚಿಕ್ಕದು ಅಂತ ಏನು ಅನಿಸಲ್ಲ, ಚೆನ್ನಾಗೇ ಬಂದಿದೆ ದೊಡ್ಡದಾಗಿ. ಇದು ಇದಕ್ಕೆ ಅಟ್ಯಾಚು. ನಾವು ಆ್ಯಕ್ಚುಲಿ ಬೇರೆ ಕಡೆ ನೋಡಿದ್ವಿ, ಇದು ಅವರು ತೋರಿಸಿದ್ರಲ್ವಾ, ನಮಗೆ ಇಷ್ಟ ಆಯಿತು ಅಂದ್ಬಿಟ್ಟು. ಇದು ರಿಂಗ್ ರೋಡ್ಗೆಲ್ಲ ಹತ್ತಿರ ಅಲ್ಲ ಅನ್ನೋ ಒಂದು ಉದ್ದೇಶದಿಂದ ತಗೊಂಡ್ವಿ ಈ ಮನೇನ. ಬನ್ನಿ ಇದು ಬಂದ್ಬಿಟ್ಟು ನೋಡಿ, ಇದು ವಾಷಿಂಗ್ ಮಿಷನ್ ಏರಿಯಾ. ಇಲ್ಲಿ ವಾಷಿಂಗ್ ಮಿಷನ್ ಇಟ್ಕೊಂಡಿದ್ದೀವಿ. ಇವಾಗ ನಾನು ನಮ್ಮ ಕಾಮನ್ ಬಾತ್ರೂಮು ಮತ್ತು ಹಿಂದ್ಗಡೆದು ಜಾಗ ತೋರಿಸ್ತೀನಿ ಹೇಗಿದೆ ಅಂತ, ಏನೇನಿದೆ ಅಂತ ನೋಡಿ. ಬಾತ್ರೂಮೂ ಅಷ್ಟೇ, ಕಾಮನ್ ಬಾತ್ರೂಮು ದೊಡ್ಡದಾಗೆ ಬಂದಿದೆ ನೋಡಿ.
ದೊಡ್ಡದಾಗಿ ಇದೆ ಕಾಮನ್ ಬಾತ್ರೂಮ್, ಏನು ಅಂತ ಏನು ತೊಂದರೆ ಇಲ್ಲ. ಇದು ಬಂದು ನಮ್ಮ ಹಿಂಭಾಗದ ಜಾಗ. ತುಂಬ ಏನು ಜಾಗ ಬಿಟ್ಟಿಲ್ಲ ಅವರು, ಸ್ವಲ್ಪನೇ ಬಿಟ್ಟಿದ್ದಾರೆ. ಯಾಕೆ ಅಂದರೆ ಅಲ್ಲಿ ಒಳಗಡೆ ಎಲ್ಲ ದೊಡ್ಡದು ಬಂದಿರೋದ್ರಿಂದ ಹಿಂದ್ಗಡೆ ಪ್ಲೇಸು ಸ್ವಲ್ಪ ಚಿಕ್ಕದಾಗೇನೆ ಬಂದಿದೆ. ತೊಂದರೆ ಇಲ್ಲ, ನಮಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬಟ್ಟೆಗಳನ್ನು ಇಲ್ಲಿ ಒಣಗಾಕೋತೀವಿ, ಬಿಟ್ಟರೆ ಟೆರಸ್ ಮೇಲೆ ಒಣಗಾಕೊಳ್ತೀನಿ. ಇದೊಂದು ಕಾಮನ್ ಟಾಯ್ಲೆಟ್ ಬಂದಿದೆ ಇಲ್ಲಿ. ಸಾಕು, 30-40ನಲ್ಲಿ ಎಷ್ಟು ಮಾಡ್ಬೋದು ಮ್ಯಾಕ್ಸಿಮಮ್ ಅಷ್ಟೂ ಮಾಡಿದ್ದಾರೆ. ಜಾಗ ವೇಸ್ಟ್ ಮಾಡಿದೆ ನೋಡಿ. ನಾನು ಏನು ಆಲ್ಟ್ರೇಷನ್ ಮಾಡೋಕ್ಕೂ ಹೋಗಿಲ್ಲ, ಎಕ್ಸ್ಟ್ರಾ ಥಿಂಗ್ಸ್ ಏನೂ ಇಟ್ಟಿಲ್ಲ. ಇನ್ನು ಮೇಲೆ ಏನಾದರೂ ಒಂದು ಮಾಡಬೇಕಷ್ಟೇನೆ. ನೋಡಿ ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಮನೇನ ಹೇಗಿದೆ ನಮ್ಮ ಮನೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬೇಕು ನೀವು ಕಟ್ಟಿರೋ ಮನೆ ಯಾರು ತಗೋಬೇಕು ಅನ್ನೋದಾದರೆ ಅವ್ರನ್ನ ಹೆಸರು ಹೇಳಿದ್ದೀನಲ್ಲ, ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟು ಮಾಡ್ಬೋದು. ಕಮೆಂಟ್ ಮೂಲಕ ತಿಳಿಸಿ, ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ನಾವು ಅವ್ರದ್ದು ನಂಬರೆಲ್ಲ ಕೊಡ್ತೀವಿ, ಬೇಕಾದರೆ ನೀವು ತಗೋಬೋದು.